ಯಾವುದೇ ಕಾರಣಕ್ಕೂ ಕುಡಿಯುವ ನೀರಿನ ಸಮಸ್ಯೆ ತಲೆದೋರಬಾರದು ಮತ್ತು ಕುಡಿಯುವ ನೀರನ್ನು ವೇಸ್ಟ್ ಮಾಡಬಾರದು ಎಂದು ಇತ್ತೀಚೆಗೆ ಪಾವಗಡ ತಾಲೂಕಿನ ಶಾಸಕರಾದ ಎಚ್ ವಿ ವೆಂಕಟೇಶ್ ಪಾವಗಡ ಪಟ್ಟಣದ ತಾಲೂಕು ಪಂಚಾಯಿತಿ ಕಚೇರಿಯ ಸಭಾಂಗಣದಲ್ಲಿ ನಡೆದ ತ್ರೈಮಾಸಿಕ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಆದ್ದರಿಂದ ಎಲ್ಲ PDOಗಳಿಗೂ ಮತ್ತು ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆಯನ್ನು ನೀಡಿದರು. ಅರೆ ಈ ವಿಷಯನ ನೀನೀಗ ಇವಾಗ ಯಾಕೆ ಹೇಳ್ತಾ ಇದ್ದಪ್ಪ ಅಂತೀರಾ? ಹೌದು, ಎಸ್, ನಮ್ಮ ಪಾವಗಡ ಪಟ್ಟಣದ ಆಶ್ರಯ ಬಡಾವಣೆಯಲ್ಲಿ ರಾತ್ರಿ ಹಗಲು ರಾತ್ರಿ 24/7 ನೀರು, ತುಂಗಭದ್ರಾ ನೀರು ಚರಂಡಿ ಪಾನಾಗುತ್ತಿದೆ. ಪುರಸಭೆ ವತಿಯಿಂದ ಈ ಒಂದು ಆಶ್ರಯ ಬಡಾವಣೆಯಲ್ಲಿ ನಿರ್ಮಾಣ ಮಾಡಿದ್ದ ಟ್ಯಾಂಕ್ ನೀರು ತುಂಬಿದ ನಂತರ ಜಲಧಾರೆಯಂತೆ ಈ ಒಂದು ಟ್ಯಾಂಕ್ ತುಂಬಿದ ನೀರು ಚರಂಡಿ ಪಾನಾಗುತ್ತಿದೆಯಂತೆ. ಬನ್ನಿ ಹಾಗಾದರೆ ಈ ಒಂದು ಭಾಗದ ಮುಖಂಡರಾದ ಹನುಮಪ್ಪ ಈ ಒಂದು ಪ್ರಕರಣದ ಬಗ್ಗೆ ಏನು ಹೇಳ್ತಾರೆ ಅನ್ನೋದನ್ನು ನಾವೀಗ ಕೇಳೋಣ. ಅದು ಪೈಪ್ ಒಡೆದೋಗಿದೆಯಾ ಅಥವಾ ಏನದು ಅಂತ? ಟ್ಯಾಂಕ್ ತುಂಬಿ ಟ್ಯಾಂಕ್ ತುಂಬಿದೆ. ಚರಂಡಿ ಹೋಗ್ತಾ ಇರ್ತಾವೆ, ರಾತ್ರಿ ಎಲ್ಲ ಹೋಗದೆ. ಎಷ್ಟೊತ್ತಿಂದ ಎಷ್ಟೊತ್ತವರೆಗೂ ಹೋಗುತ್ತೆ ನೀರು ಹಿಂಗೆ ಅಂತ? ಸಾಯಂಕಾಲ 5 ಗಂಟೆಯಿಂದ ಬೆಳಗ್ಗೆ 5 ಗಂಟೆವರೆಗೂ ಹೋಗ್ತಾನೆ ಇರ್ತವೆ. ಚರಂಡಿಗೆ ಹೋಗ್ತಾ ಇರ್ತವೆ. ಈಗ ಸಂಬಂಧಪಟ್ಟವ್ರಿಗೆ, ಮುನ್ಸಿಪಾಲಿಟಿಯವ್ರಿಗೆ, ವಾಟರ್ ಮ್ಯಾನ್ಗೆ ಎಲ್ಲ ಹೇಳಿದಿರಾ? ಫೋನ್ ಮಾಡಿದ್ವಿ ಸರ್, 2-3. ಯಾರ್ಯಾರು ಹೇಳಿದ್ರಿ? ಅವ್ರಿಗೆ ಯಾರು ಸಾಪುರ ಹುಡುಗ ಇದ್ದಾರೆ, ಅವ್ರಿಗೆ ಇನ್ನೊಬ್ಬ ರಾಮಂಜೆ, ಇನ್ನೊಬ್ಬ ಹನುಮಂತ, ಭಾಗ್ಯವನಿಗೆ 3 ಸಾರಿ ಫೋನ್ ಮಾಡಿದ್ರೆ ಮೆಚ್ಚಲಿಲ್ಲ. ಇವ್ರಿಗೆಲ್ಲ ಹೇಳ್ತೀವಿ ಸರ್ ಡೈಲಿ ನೀರು ತುಂಬ ಹೋಗೋವಾಗೆಲ್ಲ ಫೋನ್ ಮಾಡಿ ಹೇಳೋದು. ಅಲ್ಲ, ಈಗ ಬೇಸಿಗೆ ಕಾಲದಲ್ಲಿ ನೀರಿಲ್ಲ ಅಂತ ಜನ ಸಾಯ್ತವ್ರೆ, ಹೊಡ್ಕೊಂತವ್ರೆ. ಇವಾಗ ಕಡಿಮೆ, ಜೋರಾಗಿ ಬರ್ತವೆ, ಇನ್ನೂ ಜೋರಾಗಿ ಬರ್ತವೆ. ಅಯ್ಯಪ್ಪ, ಎಷ್ಟು ಸಾರಿ ನಾನು 1 ಗಂಟೆಯಲ್ಲಿ 12 ಗಂಟೆಯಲ್ಲಿ ಫೋನ್ ಮಾಡಿ ಹೇಳ್ತೀನಿ, ಯಾರು ಕಿವಿ ಹಾಕೊಳ್ಳಲ್ಲ. ಈ ನೀರೆಲ್ಲ ಎಷ್ಟಾಗಿ ಎಲ್ಲಿ ಹೋಗ್ತಿದ್ದಲ್ಲ? ಚರಂಡಿಗೆ ಸರ್, ಚರಂಡಿ ದೊಡ್ಡ ಚರಂಡಿಗೆ ಹೋಗಿ ಕಡಿಮೆ ಕುತ್ತೆ ಹೋಗುತ್ತೆ. ಓಹೋ, ಹಂಗೋಗುತ್ತೆ ಎಲ್ಲ ಸುಮ್ಮನೆ ಚರಂಡಿಗೆ ಹೋಗುತ್ತೆ. ಈಗ ಹನುಮಪ್ಪರ ಇದೇನಿದು ಡೀಪ್ ಫ್ಲೋರ್ ಕೆಟ್ಟೋಗಿದೆ, ಇದಷ್ಟೇನಾ? ಇದೇನು ನೀರು ಶುರುವಾಗಿಲ್ಲ? ಫಸ್ಟ್ ಸ್ವಲ್ಪ ದಿವಸ ಟ್ಯಾಂಕರ್ ಅಲ್ಲಿ ಹೊಡೆದ್ರು, ಫಿಲ್ಟರ್ ಮಾಡಿ ಕೊಡ್ತಾ ಇದ್ರು, ಮತ್ತೆ ನಿಂತು. ಈಗ ಈ ನೀರು ಇವರು ಈ ವೇಸ್ಟ್ ಆಗೋ ನೀರು ಇದು ಕಲೆಕ್ಷನ್ ಕೊಟ್ಟು ಮಾಡ್ಬೋದಲ್ವಾ? ಅವ್ರು ಮಾಡ್ಬೇಕು, ಕಲೆಕ್ಷನ್ ಕೊಟ್ಟರೆ ನೀರು ಇದಾಗುತ್ತೆ ನೋಡಿ. ಇದು 1-2 ವರ್ಷ ಆಯ್ತಾ ಕ್ಲೋಸ್ ಆಗಿ? ಆಯ್ತು. ಇನ್ನು ಈ ಒಂದು ಟ್ಯಾಂಕ್ನ ಪಕ್ಕದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಕೆಟ್ಟು ನಿಂತಿದೆ. ಈ ಒಂದು ಘಟಕವನ್ನು ಪ್ರಾರಂಭಿಸಿದರೆ ಈ ಭಾಗದ ಜನರು ಶುದ್ಧ ಕುಡಿಯುವ ನೀರನ್ನಾದರೂ ಕುಡಿತಾರೆ, ಆದರೆ ಅದು ಸಹ ಸಾಧ್ಯವಾಗುತ್ತಿಲ್ಲ. ಆಗೋದಲ್ವಾ? ಹೌದೌದೌದು, ಕರೆಕ್ಟ್. ಈ ನೀರನ್ನ ಹಂಗೆ ಅಗಸಿಕೊಂಡಾಗಾದ್ರೂ ಬಿಟ್ಟರೆ ಅಗಸಿಕೊಂಡ ತುಂಬುತ್ತಲ್ವಾ? ಎಲ್ಲ ಕಡೆ ನೀರು ಇದಾಗುತ್ತಲ್ಲ. ಹೌದೌದೌದೌದು, ಸುಮ್ಮನೆ ಚರಂಡಿಗೆ ಹೋಗ್ತಾರೆ. ಹೌದು, ಕರೆಕ್ಟ್. ನೀನು ಹೇಳೋದು ಒಳ್ಳೆ ಹನುಮಪ್ಪರ, ಒಳ್ಳೆ ಐಡಿಯಾ ಹೇಳಿದ್ರಿ ನೀವು. ಅಲ್ಲಿಗೆ ಹೋಗಿದ್ದು ಇಷ್ಟು ನೀರು ಬೆಳಗಿನ ಜಾವ 5 ಗಂಟೆವರೆಗೂ, ಸಾಯಂಕಾಲ 5 ಗಂಟೆವರೆಗೂ ಹೋಗ್ತಾ ಇರ್ತವೆ. ಆ ನೀರೆಲ್ಲ ಅಲ್ಲಿ ಬಿಟ್ಟಿದ್ರೆ ಕುಂಟೆಯಲ್ಲಿ ನೀರು ಇರ್ತದೆ, ಅಗಸಿಕೊಂಡೆ ತುಂಬುತ್ತಿದ್ದು. ಈಗ ಹೆಂಗು ನಾಗಲಮಡಿಕೆಯಿಂದ ಪಾವಡಕ್ಕೆ ನೀರು ಬರ್ತಾ ಇಲ್ಲ ಅಂದ್ರೆ ನೀವು ನೀರು ಇಲ್ಲ, ಆಂಧ್ರ ನೀರು ಒಂದು ಕಾಲ್ ಭಾಗ ತುಂಬ್ತಾ ಇತ್ತು. ಕರೆಕ್ಟ್. ನೋಡಿ, ನಮ್ಮ ತುಂಗಭದ್ರೆ ನೀರು ಟ್ಯಾಂಕ್ ತುಂಬಿ ಚರಂಡಿಗೆ ಹರಿದು ಹೋಗ್ತಾ ಇರುತ್ತೆ ಸರಾಗವಾಗಿ. ಎಷ್ಟು ಚೆನ್ನಾಗಿ ಹರಿದು ಹೋಗ್ತಾ ಇದೆ. ಪಾಪ ಇವ್ರು ಹೇಳ್ತವ್ರೆ, ಹನುಮಪ್ಪರು ಸರ್ ಕುಡಿಬೋದು ಸರ್, ಒಳ್ಳೆ ಫಿಲ್ಟರ್ ಆಗಿ ಬರ್ತಾ ಇದ್ದಾವೆ. ಈ ಫಿಲ್ಟರ್ ಆಗಿರೋ ನೀರನ್ನ ಈಗ ಚರಂಡಿಗೆ ಬಿಡ್ತಾವ್ರಂತ ಅವ್ರು ಬಾಧೆ ಪಡ್ತಾವ್ರೆ ಪಾಪ ಹನುಮಪ್ಪರು. ಇನ್ನೂ ಜೋರಾಗಿ ಬರ್ತಾವೆ ಸರ್, ಇನ್ನೂ ಜೋರಾಗಿ ಬರ್ತವೆ, ಇನ್ನೂ ಕಡಿಮೆ ಇವೆ 5 ವರ್ಷ ಜೋರಾಗಿ ಬರ್ತವೆ ನೋಡಿ. ತುಂಬಿ ಎಲ್ಲ ಚರಂಡಿಗೆ ಹೋಗ್ತಾ ನಾವು ಹೇಳಿ ಸಾಕಾಗುತ್ತೆ. ಅದೇ ನೀವು ಕೈ ಚೆಲ್ಲಿದ್ದೀರ ಬಿಡಿ, ನೀವು ಏನು ಮಾಡ್ತೀರ ಪಾಪ, ನೀವು ಹೇಳಿ ಸಾಕಾಗೋಗಿದೆ ಪಾಪ ಅಲ್ವಾ? 4-5 ಜನಕ್ಕೆ ಫೋನ್ ಮಾಡ್ತೀನಿ ನಾನೇ. ಯಾರು ಈಗ ನೀವು ಒಬ್ಬರೇ ಅಲ್ಲ, ಇನ್ನು ಈ ಸುತ್ತಮುತ್ತ ಎಲ್ಲ ಫೋನ್ ಮಾಡಿ ಹೇಳ್ತಾರೆ ನೀರು ಆಫ್ ಮಾಡ್ತಾರೆ, ನಾನು ಹೇಳ್ತಾ ಇರ್ತೀನಿ. ಆದರೂ ಯಾರು ಕಿವಿ ಕೊಡೋಲ್ಲ. ಶಿಕ್ಷಕ ಮತದಾರರು ಒಟ್ಟಾಗಿ 9 ಮತಗಳನ್ನು ಚಲಾಯಿಸಬಹುದಾಗಿದೆ. ಅದರಲ್ಲಿ 6 ಮತಗಳು ಪುರುಷರ ವಿಭಾಗದಲ್ಲಿ ಮತ್ತು 3 ಮತಗಳು ಮಹಿಳಾ ವಿಭಾಗದಲ್ಲಿ ಮತವನ್ನು ಚಲಾಯಿಸಬಹುದಾಗಿದೆ. ಖಂಡಿತ ಇದೊಂದು ಒಳ್ಳೆಯ ಅವಕಾಶ, ನಮ್ಮ ಮತ ಚಲಾವಣೆ ನಮ್ಮ ಹಕ್ಕು. ಹಾಗಾಗಿ ಎಲ್ಲ ಶಿಕ್ಷಕರು ಬಂದು ಭಾಗವಹಿಸಿ ಮತವನ್ನು ಚಲಾಯಿಸಿ ನಮ್ಮ ಶಿಕ್ಷಕರ ಸೇವೆಗೆ ಒಳ್ಳೆಯ ಒಂದು ಟೀಮನ್ನು ಸೆಲೆಕ್ಟ್ ಮಾಡಿ ಅವರ ಸೇವೆಗೆ ಅನುಕೂಲ ಮಾಡಿಕೊಡ್ಬೇಕಾಗಿ ಮತ್ತೊಮ್ಮೆ ಪ್ರಾರ್ಥನೆ. ಮೇ 1ರಂದು ನಡೆಯುವ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚುನಾವಣೆಯಲ್ಲಿ ಪಾವಗಡ ತಾಲೂಕಿನ ಮಹಿಳಾ ಶಿಕ್ಷಕಿಯರು ಸ್ಪರ್ಧಾಳುಗಳಾಗಿರುವ ಮಹಿಳಾ ಶಿಕ್ಷಕಿಯರ ಬಿರುಸಿನ ಪ್ರಚಾರ ನಡೀತಾ ಇದ್ದು, ಬನ್ನಿ ಹಾಗಾದರೆ ಅವರ ಒಂದು ಪ್ರಚಾರದ ವೈಖರಿಯನ್ನು ನಾವೀಗ ನೋಡೋಣ. ಸುಧಾಮಣಿ ಡಿಬಿ, ಬಾಲಕರ ಪಾಠಶಾಲೆ ಪಾವಗಡ ಟೌನ್ ಸಹ ಶಿಕ್ಷಕಿಯಾಗಿ ನಿರ್ವಹಿಸುತ್ತಿದ್ದೇನೆ. ಈಗ ಮಹಿಳಾ ವಿಭಾಗದಲ್ಲಿ
ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚುನಾವಣೆಯಲ್ಲಿ ಮಹಿಳಾ ನಿರ್ದೇಶಕರಾಗಿ ಸ್ಪರ್ಧಿಸಲು ಭಾಗವಹಿಸಿದ್ದೇನೆ. ದಯವಿಟ್ಟು ಎಲ್ಲರೂ ತಮ್ಮ ಅಮೂಲ್ಯವಾದ ಮತವನ್ನು ನೀಡಿ ನನ್ನನ್ನು ಜಯಶೀಲರನ್ನಾಗಿ ಮಾಡಿ ನಿಮ್ಮ ಸೇವೆಯನ್ನು ಮಾಡಲು ಅನುವು ಮಾಡಿಕೊಡಬೇಕಾಗಿ ಎಲ್ಲರಲ್ಲೂ ತನ್ನ ಕಳಕಳಿಯ ಪ್ರಾರ್ಥನೆಯನ್ನು ಮಾಡುತ್ತೇನೆ. ಕ್ರಮ ಸಂಖ್ಯೆ ಎಷ್ಟಿದೆ? ನನ್ನ ಕ್ರಮ ಸಂಖ್ಯೆ 6. ಮರೆಯದೆ ತಪ್ಪದೆ ವೋಟ್ ಮಾಡಿ. ನಮಸ್ತೆ, ನಾನು ಸರೋಜಾದೇವಿ, DS KPS ಕೋಟಗುಡ್ಡ ಶಾಲೆ. ನಾನು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಿದ್ದೆವು. ತಾವು ನಿಮ್ಮೆಲ್ಲರ ಸಹಕಾರವನ್ನು ನೀಡಿ ವೋಟ್ ಹಾಕುವುದರ ಮುಖಾಂತರ ನನ್ನನ್ನು ಜಯಶೀಲರನ್ನಾಗಿ ಮಾಡಿ ತಮ್ಮಗಳ ಸೇವೆಯನ್ನು ಮಾಡಲು ಅನುವು ಮಾಡಿಕೊಡಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿ. ನನ್ನ ಕ್ರಮ ಸಂಖ್ಯೆ ಬಂದು 4. ಪಾವಗಡ ತಾಲೂಕಿನಲ್ಲಿ 2026ರಿಂದ 31ನೇ ಸಾಲಿನ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಒಂದು ಚುನಾವಣೆ ನಡೀತಾ ಇದೆ. ಈ ಚುನಾವಣೆಯಲ್ಲಿ ಒಟ್ಟು ಪ್ರಾಥಮಿಕ ಶಾಲಾ ಶಿಕ್ಷಕರ 643 ಮತಗಳು ಇದ್ದಾವೆ. ಹಾಗೆಯೇ ಈ ಒಂದು ಚುನಾವಣೆಯಲ್ಲಿ ನಮ್ಮ ಆತ್ಮೀಯರಾದಂತಹ ಸುಧಾಮಣಿ ಮೇಡಮು ಹಾಗೂ ಸರೋಜಾದೇವಿಯವರು ಈ ಒಂದು ಚುನಾವಣೆಯಲ್ಲಿ ಕಾಂಪಿಟೇಷನ್ ಮಾಡ್ತಿದ್ದಾರೆ. ದಯವಿಟ್ಟು ತಾಲೂಕಿನ ಎಲ್ಲ ಶಿಕ್ಷಕರು ನಮ್ಮ ಆತ್ಮೀಯರಿಗೆ ಮತವನ್ನು ಚಲಾಯಿಸಿ ಅವರು ನಿಮ್ಮ ಸೇವೆ ಮಾಡೋದಕ್ಕೆ ಅನುಕೂಲ ಮಾಡಿಕೊಡ್ಬೇಕಾಗಿ ತಮ್ಮೆಲ್ಲರ ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಅಂತ ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜಾರಿಗೆ ನೋಡಿ ಪ್ರೋತ್ಸಾಹಿಸಿ, ಬೆಂಬಲಿಸಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು, ಪಾವಗಡ ಪವರ್ ನ್ಯೂಸ್.